ನಮಸ್ತೆ, ನಾನು ಆದರ್ಶಿನಿ. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ, ಇದೆಲ್ಲ ಬೇಕಿತ್ತಾ? ಇದೇ ಹೊತ್ತಿನ ವಿಶೇಷ. ನಾನವನಲ್ಲ. ಬೆಂಗಳೂರಿನಲ್ಲೊಬ್ಬ ಸೈಕೋ ಸೈಯದ್ ಇದ್ದಾನೆ ಅನ್ನೋ ಕುರಿತು ನಾವು ನಿಮಗೆ ಹೇಳಿದ್ವಿ. ಈಗ ಆ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸೈಯದ್ ಇನಾಮುಲ್ಲಾ ಅನ್ನೋ ವ್ಯಕ್ತಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಇದರಲ್ಲಿ ತನ್ನ ಹೆಂಡತಿಯ ವಿರುದ್ಧವೇ ಪ್ರತ್ಯಾರೋಪಗಳನ್ನ ಮಾಡಿದ್ದಾನೆ. ಜೊತೆಗೆ ನನ್ನ ಪತ್ನಿ ಹೇಗೆ ಟಾರ್ಚರ್ ಕೊಟ್ಟಿದ್ಲು ಅನ್ನೋ ಕುರಿತು ಸೆಲ್ಫಿ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಸೆಲ್ಫಿ ವಿಡಿಯೋ ಮಾಡಿಕೊಂಡಿರೋ ವ್ಯಕ್ತಿಯ ಹೆಸರು ಸೈಯದ್ ಇನಾಮುಲ್ಲಾ ಅಂತ. ಬೆಂಗಳೂರಿನ ಪುಟ್ಟೇನಹಳ್ಳಿಯ ನಿವಾಸಿ. ಈತ ಖಾಸಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಈತನಿಗೆ ಕಳೆದ ವರ್ಷದ ಡಿಸೆಂಬರ್ 15ರಂದು ವಿವಾಹವಾಗಿತ್ತು. ಅಲ್ಲದೆ ಡಿಸೆಂಬರ್ 17ರಂದು ರಿಸೆಪ್ಷನ್ ಕೂಡ ನಡೆದಿತ್ತು. ಆದ್ರೆ ಪ್ರಸ್ತುತ ದಿನವೇ ಈತ ತನ್ನ ಹೆಂಡತಿಗೆ ತಲಾಕ್ ನೀಡಿದ್ದ ಅಂತ ಆಕೆಯ ಪತ್ನಿ ಆರೋಪಿಸಿದ್ಲು. ಇದಕ್ಕೆ ಪ್ರತಿಯಾಗಿ ಆತ ಸೆಲ್ಫಿ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಜೊತೆಗೆ ತನ್ನ ಹೆಂಡತಿ ಮಾಡಿರೋ ಆರೋಪಗಳನ್ನ ತಳ್ಳಿ ಹಾಕಿದ್ದಾನೆ. ಹೆಂಡತಿ ವಿರುದ್ಧ ಸೈಯದ್ ಸೆಲ್ಫಿ ವಿಡಿಯೋ ರಿಲೀಸ್. ನಾನೇನು ತಪ್ಪು ಮಾಡಿಲ್ಲ ಎಂದ ಸೈಯದ್ ಇನಾಮುಲ್ಲಾ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಮಾತಿದೆ. ಆದ್ರೆ ಬೆಂಗಳೂರಿನ ಸೈಯದ್ ಇನಾಮುಲ್ಲಾ ದಂಪತಿಗೆ ಇದು ಅರ್ಥವೇ ಆಗಿಲ್ಲ. ತಮ್ಮ ಬೆಡ್ರೂಮ್ಗೆ ಮಾತ್ರ ಸೀಮಿತವಾಗಬೇಕಾದ ಗಂಡ ಹೆಂಡಿರ ಜಗಳ ಬೇರೆಯವರ ಮನೆಯ ಡ್ರಾಯಿಂಗ್ ರೂಮ್ಗಳಲ್ಲಿ ಹಾಕಿರೋ ಟಿವಿಗಳಲ್ಲಿ ತಲುಪಿದೆ. ಮದುವೆಯಾದ ಕೇವಲ 10 ತಿಂಗಳಿಗೆ ಇವರ ಸಂಬಂಧ ಸರಿಪಡಿಸಲಾಗದಷ್ಟು ಹಳಸಿ ಹೋಗಿದೆ. ಇಬ್ಬರು ಒಬ್ಬರ ವಿರುದ್ಧ ಮತ್ತೊಬ್ಬರು ಆರೋಪ ಮಾಡಿಕೊಂಡು ಮನೆ ಜಗಳವನ್ನ ಹಾದಿ ರಂಪ ಬೀದಿ ರಂಪ ಮಾಡಿದ್ದಾರೆ. ಈ ಥರ ಎಲ್ಲ ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ಸ್ ಮಾಡಿದ್ದಾರೆ ನನ್ನ ಧರ್ಮಪತ್ನಿ. ಅವಳ ಹೆಸರು ಖೈರೋನ್ ಬಿ ಅಂತ. ನನ್ನ ಹೆಸರು ತೆಗಿಯೋಕ್ಕೆ ನಂಗೆ ಇಷ್ಟ ಇಲ್ಲ, ಯಾಕೆಂದರೆ ನಾನು ಮದುವೆ ಆಗಿದ್ದೀನಿ. ಅವಳು ಹೆಂಗಾದರೂ ನನ್ನ ಧರ್ಮಪತ್ನಿನೇ. ಆದರೆ ಈ ಥರ ಎಲ್ಲ ನನ್ನ ಮೇಲೆ ಎಲ್ಲ ಫಾಲ್ಸ್ ಅಲಿಗೇಷನ್ಸು ಹಾಕಿರೋದು ಎಲ್ಲ ಸುಳ್ಳು ಅಪವಾದ ಹಾಕಿರೋದು. ನಾನು ಬೆಡ್ರೂಮ್ನಲ್ಲಿ ಕ್ಯಾಮ್ರಾ ಹಾಕಿದ್ದೆ, ಆಮೇಲೆ ಅವ್ರದ್ದು ಇಂಟಿಮೇಟ್ ವಿಡಿಯೋಸ್ ಇಟ್ಟಿರೋದು, ಆಮೇಲೆ ಅವಳು ಬ್ಲ್ಯಾಕ್ ಮೇಲ್ ಮಾಡಿರೋದು ಎಲ್ಲ ಸುಳ್ಳು. ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ಮದುವೆ ಆಗಿದ್ದು, ಸಪ್ರೇಷನ್ ಆಗಿರೋದು ಅವ್ರಿಗೆಲ್ಲ ಗೊತ್ತಿತ್ತು. ಅವರೆಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ಅವ್ರದ್ದು ಹೋಗಿ ಎಲ್ಲ ವಿಚಾರಣೆ ಮಾಡಿ, ಅವ್ರ ತಂದೆನೇ ಹೋಗಿ ವಿಚಾರಣೆ ಮಾಡಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಮದುವೆಗೆ ಒಪ್ಪಿಗೆ ಮಾಡಿದ್ದು. ನಾನು ಫಸ್ಟ್ ಟೈಮ್ ನನ್ನ ವೈಫು, ನನ್ನ ಹೆಂಡತಿ ಜುಲೈ 25ನೇ ತಾರೀಕು 2024 ಫಸ್ಟ್ ಟೈಮ್ ಅವಳ ಹತ್ರ ಮಾತಾಡಿದ್ದು. ಒಂದೂವರೆ ಗಂಟೆ ನಾನು ಅವಳ ಹತ್ರ ಮಾತಾಡಿದ್ದೀನಿ. ನನ್ನ ಮೇಲೆ ನಡೆದಿದ್ದೆಲ್ಲ ಹೇಳಿದ್ದೀನಿ. ಹೇಗೋ ನನ್ನ ಮದುವೆ ಸೆಪ್ರೇಷನ್ ಆಯಿತು, ಯಾಕಾಯಿತು, ಯಾಕೆ ಪ್ರಾಬ್ಲಮ್ ಆಯಿತು ಎಲ್ಲ ಹೇಳಿಬಿಟ್ಟು ಆಮೇಲೆ ಅವಳೇನಿದ್ರು ನನಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಸೆಪ್ರೇಷನ್ ಆಗಿರೋದು ಎಲ್ಲ ನನಗೆ ಏನೂ ಬೇಕಾಗಿಲ್ಲ, ನನ್ನ ಹತ್ರ ನೀವು ಹೆಂಗೆ ನಡೀತೀರಾ ಅಷ್ಟೇ ಸಾಕು, ನೀವು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀರಲ್ಲ ಅದೇ ಸಾಕು. 19 ಅಫೇರ್ ಕೂಡ ಇಲ್ಲ. ಇವಳು 21ನೇಯವಳು ಅಲ್ಲ. ನಾನು ಸೈಕೋ ಆಗಿದ್ರೆ ನೌಕರಿ ಕೊಡ್ತಿದ್ರಾ ಎಂದು ಪ್ರಶ್ನೆ. ನನ್ನ ಹೆಂಡತಿ ನನ್ನನ್ನ ಸೈಕೋ ಅಂತ ಕರೆದಿದ್ದಾಳೆ. ನಾನು ಸೈಕೋಪಾತ್ ಆಗಿದ್ದಿದ್ರೆ ನನಗೆ ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಕೊಡ್ತಿದ್ರಾ? ನನಗೆ 19 ಅಫೇರ್ಗಳು ಇವೆ, 20ನೇಯವಳ ಜೊತೆ ಮದುವೆಯಾಗಿದ್ದೇನೆ, ಇವಳು 21ನೇಯವಳು ಅಂತ ಹೇಳ್ತಿದ್ದಾಳೆ. ಅದೆಲ್ಲ ಹಸಿ ಸುಳ್ಳು. ಸೈಯದ್ ಇನಾಮುಲ್ಲಾ ಸಮಜಾಯಿಷಿ ನೀಡಿದ್ದಾನೆ. ಜೊತೆಗೆ ನನ್ನ ಬಳಿ ಆಕೆಯ ಯಾವುದೇ ಖಾಸಗಿ ವಿಡಿಯೋಗಳು ಇಲ್ಲ. ವಿದೇಶದಲ್ಲಿರೋ ನನ್ನ ಕ್ಲೈಂಟ್ಗಳ ಜೊತೆ ಆಕೆಯನ್ನ ಮಲಗುವಂತೆಯೂ ಹೇಳಿಲ್ಲ. ಆಕೆ ಕೊಡ್ತಾ ಇರೋ ಟಾರ್ಚರ್ನಿಂದ ನಾನು ಸಾಯೋಕೆ ನಿರ್ಧರಿಸಿದ್ದೆ ಅಂತ ಸೈಯದ್ ಇನಾಮುಲ್ಲಾ ಪತ್ನಿಯ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾನೆ. ಏನಾದರೂ ಸೈಕೋಪ್ಯಾತ್ ಇದ್ದರೆ ಯಾವುದಾದ್ರೂ ಕಂಪನಿನಲ್ಲಿ ನನ್ನ ಕೆಲಸ ಸಿಗ್ತಾಯಿತ್ತಾ?
ಹಾಂ, ಯಾರಾದರೂ ಕೆಲಸ ಕೊಡ್ತಾ ಇದ್ದಿಲ್ಲ ನನಗೆ. ಇವಾಗ ಅವ್ರು ಹೇಳ್ತಾ ಇದ್ದಾರಲ್ಲ 19 ಅಫೇರ್ಸ್ ನಂದು ಇತ್ತು ಅಂತ. 19 ಅಫೇರ್ಸ್ ಇದ್ದಿದೆ, 20ನೇ ಮದುವೆ ಮಾಡಿದ್ದೀನಿ, 21 ಹುಡುಗಿ ಅವಳು ಅಂದರೆ ಅವಳಿಗೆ ಗೊತ್ತಿದ್ರು ಸಹ ನನ್ನ ಜೊತೆ ಯಾಕೆ ಮದುವೆ ಮಾಡ್ಕೊಂಡ್ಳು ಅವಳು? ಇವಾಗ ನನ್ನ ಹತ್ರ ಇಂಟಿಮೇಟ್ ವಿಡಿಯೋಸ್ ಇದೆ. ಅವಳು ಫಾರಿನ್ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ, ದುಬೈ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ ಅಂತ. ಅವಳು ಯಾವಾಗ ನೋಡಿರೋದು? ನಾನು ಯಾರ ಹತ್ರ ಕರ್ಕೊಂಡು ಹೋಗಿದ್ದೀನಿ, ಯಾರ ಹತ್ರ ನಾನು ಕರ್ಕೊಂಡು ಹೋಗಿದ್ದೀನಿ, ಯಾರ ಹತ್ರ ನಾನು ಮಾತಾಡಿದ್ದೀನಿ, ಯಾವಾಗ ಅವಳನ್ನ ಬಲವಂತ ಮಾಡಿದ್ದೀನಿ? ಎಷ್ಟು ಸತಿ ನಾನು ರೋಡ್ನಲ್ಲಿ ಮಲ್ಬಿಟ್ಟಿದ್ದೆ, ನನ್ನ ಸಾಯಿಸ್ಬಿಡಿ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅದು ಕೊಡ್ತಾ ಇರೋದು ಮಾನಸಿಕ ಇದರಿಂದ, ನನಗೆ ಮಾನಸಿಕ ಟಾರ್ಚರಿಂದ. ನಾನು ಬೇಕಾದರೆ ಸತ್ತೋಗ್ತೀನಿ, ಯಾಕೆಂದರೆ ನಮ್ಮ ಮನೆಯವರು ವಯಸ್ಸಾಗಿದ್ದಾರೆ, ನಮ್ಮ ತಂದೆ ತಾಯಿ, ಆಮೇಲೆ ನನಗೆ ಇರೋದು 2 ಅವ್ರ ಮದುವೆ ಆಗಿರೋದು, ಬರೀ ಅವ್ರ ಹೆಸರು ತೊಗೊಳ್ಳೋದು. ಯಾಕೆಂದರೆ ನನ್ನ ವೀಕ್ ಪಾಯಿಂಟ್ ಅದೇ ಇರೋದು. ನನ್ನ ಮೇಲೆ ನಡೆಸೋಕೆ ಆಗಲ್ಲ, ನಾನು ಏನಾದರೂ ಇದ್ದರೆ ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮೇಲೆ ಇವಾಗ ಇದು ವೀಕ್ ಪಾಯಿಂಟ್ ತೊಗೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇರೋದು. ನನ್ನ ವೀಕ್ ಪಾಯಿಂಟ್ ನನ್ನ ತಂಗಿಯರು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಅವಳು ನನಗೆ ಏನು ಮಾಡಿದ್ರು ಸಹ ನಾನು ತಲೆ ಬಗ್ಸ್ಕೊಂಡು ಜೀವನ ಮಾಡಲ್ಲ ಅಂತ ಅವಳು ಗೊತ್ತಿದ್ರು. ಅವಳೇನು ಮಾಡಿದ್ದಾರೆ, ನನ್ನ ತಂಗಿಯನ್ನ ಟಾರ್ಗೆಟ್ ಮಾಡಿ ಅವಳ ಜೀವನ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟು ಇವಾಗ ನನ್ನ ವಿಡಿಯೋಸ್ ಎಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇರೋದು. ನನಗೆ ಕಾನೂನಿನ ಮೇಲೆ ಭರವಸೆ ಇದೆ, ವಿಶ್ವಾಸ ಇದೆ. ನಾನು ದಯವಿಟ್ಟು ನಿಮಗೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ, ನನ್ನನ್ನು ಸಹಕರಿಸಿ, ಸ್ವಲ್ಪ ಇದೆಲ್ಲ ವಿಡಿಯೋನ ಸರ್ಕ್ಯುಲೇಟ್ ಮಾಡಿ ಅವಳನ್ನ ಹೆಂಗೆ ನನ್ನ ಮಾನನ ಮಾಡಿಸಿದ್ದಾಳೆ ಅವಳಿಗೂ ಇದು ಮಾಡಿ ಎಕ್ಸ್ಪೋಸ್ ಮಾಡಿ. ನಾನು ಬೇಕಾದರೆ ನಾನು ಕಾನೂನನ್ನ ಸಹಕರಿಸ್ತೀನಿ, ಎಲ್ಲ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡ್ತೀನಿ. ನಾನು ಯಾವುದೇ ಸುಳ್ಳು ಆರೋಪ ಮಾಡಿಲ್ಲ ಎಂದ ಪತ್ನಿ. ನನ್ನ ಗೌರವವನ್ನು ಹಾಳು ಮಾಡಲು ಸುಳ್ಳು ಆರೋಪಗಳು. ಸೈಯದ್ ಇನಾಮುಲ್ಲಾ ವಿಡಿಯೋ ರಿಲೀಸ್ ಮಾಡಿದ್ದಕ್ಕೆ ಪ್ರತಿಯಾಗಿ ಆತನ ಪತ್ನಿ ಹೊಸ ವಿಡಿಯೋ ರಿಲೀಸ್ ಮಾಡಿದ್ದಾಳೆ. ಇದರಲ್ಲಿ ಸೈಯದ್ ಇನಾಮುಲ್ಲಾ ವಿರುದ್ಧ ನಾನು ಯಾವುದೇ ಸುಳ್ಳು ಆರೋಪಗಳನ್ನ ಮಾಡಿಲ್ಲ, ನಾನು ಮಾಡಿರೋ ಆರೋಪಗಳೆಲ್ಲ ನಿಜ, ಆತ ನನ್ನ ಗೌರವಕ್ಕೆ ಧಕ್ಕೆ ತರಲು ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಆತನ ಅಸಲಿಯತ್ತು ಗೊತ್ತಿದ್ದಿದ್ರೆ ನಾನು ಆತನನ್ನ ಮದುವೆಯೇ ಆಗ್ತಿರ್ಲಿಲ್ಲ. ಮದುವೆಯಾಗಿ ಪ್ರಸ್ತುತ ಕೋಣೆಯಲ್ಲಿ ಅವನ ಅಸಲಿ ಮುಖ ಬಯಲಾಗಿತ್ತು. ಆತನ ವಿರುದ್ಧ ನಾನು ಮಾಡಿರೋ ಆರೋಪಗಳಲ್ಲಿ ಯಾವುದೇ ಸುಳ್ಳು ಆರೋಪವಿಲ್ಲ ಅಂತ ತನ್ನ ಆರೋಪಗಳನ್ನ ಸಮರ್ಥನೆ ಮಾಡ್ಕೊಂಡಿದ್ದಾಳೆ. ಇಂಥ ವಿಷಯ ಗೊತ್ತಿದ್ರೆ ಯಾವ ಹುಡುಗಿನೂ ಮದುವೆ ಆಗ್ತಿರ್ಲಿಲ್ಲ. ಇಂಥ 3rd ಕ್ಲಾಸ್ ಕಂತ್ರಿ ಅಂತ ನನಗೆ ಗೊತ್ತಿರಲಿಲ್ಲ. ರಿಸೆಪ್ಷನ್ ದಿನ ಇವರು ಅಮೀನ್ ಬೇಗ್ ಮಾಡಿರೋ ನ್ಯೂಸೆನ್ಸ್ಗಿಂತ ಇವರು ಟ್ರಿಪಲ್ ತಲಾಕ್ ಕರ್ದಿ 19 ಹುಡುಗಿರ ಜೊತೆ ನಂದು ಅಫೇರ್ ಇತ್ತು, 20ನೇ ಜೊತೆ ಮದುವೆ ಆಗಿದ್ದೀನಿ, ನೀನು 21 ಹುಡುಗಿ ನನ್ನ ಲೈಫಲ್ಲಿ ಬಂದಿರೋದು ಅಂತ ಆ ಟೈಮಲ್ಲಿ ನನಗೆ ಅದು ಹೇಳಿದ್ದು. ನನಗೆ ಆ ಟೈಮಲ್ಲಿ ಗೊತ್ತಾಯಿತು ಇವ್ರು ಇಷ್ಟು ನೀಚ್ ಅಂತ ಹೇಳಿಬಿಟ್ಟು. ಮತ್ತು ಅದಾದಮೇಲೆ ನಾನು UPSC ಅಟೆಂಪ್ಟು ಕೊಡ್ತಿದ್ದೆ. 2 ಅಟೆಂಪ್ಟ್ ಆಗಿತ್ತು, ಫೈನಲ್ ಅಟೆಂಪ್ಟ್ ಇತ್ತು. ನಾನು ಕೊಡ್ತೀನಿ ಅಂತ ಹೇಳಿದ್ರು ಸೈಯದ್ ವಸೀಂ ಬುಖಾರಿ ಮತ್ತು ಇದು ಸೈಯದ್ ಇನಾಮುಲ್ ಹಕ್ ಇಬ್ಬರು ನನಗೆ ಬೇಡ ಅಂತ ಹೇಳಿಬಿಟ್ಟು ದಬಾಯಿಸಿ ಲಾಸ್ಟ್ ಅಟೆಂಪ್ಟ್ ಬಿಡಕ್ಕೆ ಹೇಳಿದ್ರು. ನಾನು ರೆಪ್ಯೂಟೇಟೆಡ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀನಿ, ನನ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸಿ, ಇವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸಿ, ಇವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿಬಿಟ್ಟೆ. ಇಷ್ಟು ಕಚಡ ಹುಡುಗನಿಗೆ ಯಾರಿಗೂ ಮದುವೆ ಆಗೋ ಇಷ್ಟ ಇರಲ್ಲ. ನಾನು ಬರೋದು ನಮ್ಮ ತಂದೆ, ನಮ್ಮ ದಾದ ಎಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಅವರು. ನಾನು ರೆಪ್ಯೂಟೇಟೆಡ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀನಿ. ನಾನು UPSC ಕ್ಯಾಂಡಿಡೇಟು. ನನ್ನ 3rd ಅಟೆಂಪ್ಟು ಇವರು ಮತ್ತು ಸೈಯದ್ ವಸೀಂ ಬುಖಾರಿ ನನಗೆ ಪ್ರೆಷರೈಸ್ ಮಾಡಿ ಬಿಡಿಸಿರೋದು. ಇಂಥದ್ದೆಲ್ಲ ಟಾರ್ಚರ್ ಕೊಟ್ಟಿರೋದವರು. ನಾನು ಸ್ವರ್ಗ ತೋರಿಸಿರೋದು ಇವರು. ಸ್ವರ್ಗ ತೋರಿಸಿ ಇವಾಗ ತಂದು ನರಕದಲ್ಲಿ ಹಾಕಿದ್ದಾರೆ. ನನ್ನ ಹೆಸರು ಹಾಳು ಮಾಡ್ತಿದ್ದಾರೆ. ನನಗೆಲ್ಲ ಡಿಫೇಮ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ. ಇದೆಲ್ಲ ಅವ್ರು ಮಾಡ್ತಿರೋದು ನನಗೆ ಡಿಫೇಮ್ ಮಾಡೋಕ್ಕೋಸ್ಕರ, ನನ್ನ ಡಿಗ್ನಿಟಿ ಗಿರಾನೆಗೆ ವಾಸ್ತೆ ಈ ಥರ ಎಲ್ಲ ಮಾಡ್ತಿದ್ದಾರೆ. ಇವ್ರು ಹೇಳ್ತಿರೋ ಒಂದೊಂದು ಮಾತು ಸುಳ್ಳು. ಇವರು ಮೇಲ್ ಹಾಕಿರೋದು ನಾನೆಲ್ಲ ಅಲಿಗೇಷನ್ ಎಲ್ಲ ಕರೆಕ್ಟ್ ಇದೆ. ಹಲವಾರು ಜನ ಹುಡುಗಿಯರ ಜೊತೆ ಆಡಿದ್ನ ಚಲ್ಲಾಟ, ಮನೆ ಕೆಲಸದವಳ ಮೇಲೂ ಕಣ್ಣು ಹಾಕಿದ್ನಂತೆ
ಸೈಯದ್ ಇನಾಮುಲ್ಲಾ ವಿರುದ್ಧ ಆತನ ಪತ್ನಿ ಹಲವಾರು ಆರೋಪಗಳನ್ನ ಮಾಡಿದ್ದಾಳೆ. ಸೈಯದ್ ಇನಾಮುಲ್ ಹಕ್ ಹಲವಾರು ಜನ ಹುಡುಗಿಯರ ಜೀವನದ ಜೊತೆ ಚಲ್ಲಾಟವಾಡಿದ್ದಾನೆ. ಆತ ವಾಸಿಸುತ್ತಿದ್ದ ಏರಿಯಾದ ಹಲವಾರು ಹುಡುಗಿಯರ ಮೇಲೆ ಕಣ್ಣು ಹಾಕಿದ್ದ. ಜೊತೆಗೆ ತಮ್ಮ ಮನೆಯಲ್ಲಿ ಕೆಲಸ ಮಾಡೋಕೆ ಬರ್ತಿದ್ದ ಹುಡುಗಿಗೂ ಲೈಂಗಿಕ ಕಿರುಕುಳ ನೀಡಿದ್ದ. ಹೀಗಾಗಿ ಕೆಲಸಕ್ಕೆ ಬರೋದನ್ನ ಬಿಟ್ಟಿದ್ಲು ಅಂತ ಸೈಯದ್ ಪತ್ನಿ ಆರೋಪಿಸಿದ್ದಾಳೆ. ಮತ್ತೆ ಇವರು ಬೇರೆ ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ ಆ ಕಡೆ ಹುಡುಗಿರ್ದೆ ಅಂತ ಅಲ್ಲ, ಅವ್ರು ಲೋಕಲ್ ಏರಿಯಾದಲ್ಲೂ ತುಂಬ ಹುಡುಗಿರ ಮೇಲೆ ಕಣ್ಣಿಟ್ಟಿದ್ದಾರೆ, ಮನೆ ಬರೋ ಕೆಲಸದವ್ರ ಮೇಲೂ ಕಣ್ಣಿಟ್ಟಿದ್ದಾರೆ. ಅದರಿಂದ ಒಂದು ಹುಡುಗಿ ಪಾಪ ಕೆಲಸ ಬಿಟ್ಟು ಹೋಗಿದ್ದಾಳೆ. ಇವರು ಅಷ್ಟು ದೊಡ್ಡ ಮಾನ್ಸ್ಟರು.